ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಸ್ಪಾಟ್ಲೈಟ್. ಪಯಣ ರೀಲಿಂದ ರಿಯಲ್ಗೆ. ನಾನು ನಿಮ್ಮ ಹರಿಣಿ ನಟರಾಜ್. ಸ್ಪಾಟ್ಲೈಟ್ ವೀಕ್ಷಕರೇ, ನಮ್ಮ ಶಂಕರ್ ಅಶ್ವಥ್ ಅವರ ಅಭಿನಯದ ಅಣ್ಣವರ ಮಕ್ಕಳು ಹಾಗೂ ಕಲ್ಯಾಣೋತ್ಸವ ಸಿನಿಮಾ ಬಗ್ಗೆ ಈ ಸಂಚಿಕೆಯಲ್ಲಿ ನಾವು ತಿಳ್ಕೊಳ್ಳೋಣ, ಹಾಗೂ ಅವರ ಅನುಭವಗಳ ಬಗ್ಗೆ ಈ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ. ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ನೀವೊಂದು ಸಿನಿಮಾವನ್ನು ಮಾಡ್ತಾನೆ, ಕಲ್ಯಾಣೋತ್ಸವ ಅಂತ. ಆ ಸಿನಿಮಾ ಬಗ್ಗೆ ಹೇಳಿ ಸರ್. ಆ ಸಿನಿಮಾದು ವಿಶಿಷ್ಟತೆ ಏನು ಅಂದರೆ, ಅಫ್ಕೋರ್ಸ್ ಒಂದು ಅಂಬರೀಷ್ ಅವ್ರ ಜೊತೆ ನಾನು ಆ್ಯಕ್ಟ್ ಮಾಡಿದ್ದು, ನಮ್ಮ ಅವರ ಒಂದು ಆ ಒಡೆತನ ಅದು ಹಾಗೆ ಕಂಟಿನ್ಯೂ ಆಗಿದ್ದು, ಅದರದ್ದೆಲ್ಲ ಆಯಿತು. ಬಟ್ ನಾನು ಮರೆಯೋಕ್ಕಾಗದೇ ಇರೋಂತಹ ಒಂದು ಅನುಭವ, ಆ ಅನುಭವ ಏನು ಅಂದರೆ, ಮರಾಠ ಹಾಸ್ಟೆಲು ಬುಲ್ ಟೆಂಪಲ್ ರೋಡಲ್ಲಿ ಇದೆಯಲ್ಲ, ಬಹುಶಃ ಈಗಲೂ ಇರಬೇಕು ಅಂತ ಕಾಣುತ್ತೆ. ಆ ಮರಾಠ ಹಾಸ್ಟೆಲಲ್ಲಿ ಶೂಟಿಂಗ್ ನಡೀತಿತ್ತು. ನಾನು ಆನಂದರಾವ್ ಸರ್ಕಲಿಂದ ಬರಬೇಕಾಯಿತು. ಅಲ್ಲಿಂದ ಬಂದ ತಕ್ಷಣ ಬಾಲು ಸಾರ್ ಇದ್ದಾರೆ. ಯಾವ ಬಾಲು ಸಾರು? ನಮಗೇನಂದ್ರೆ ಬಾಲು ಅಂದರೆ ಬಾಲಣ್ಣ ಬಾಲಕೃಷ್ಣ ಅಂತಲೇ ಅಷ್ಟೇ ಇದ್ದಿದ್ದು. ಬಾಲು ಸಾರ್ ಇದ್ದಾರೆ. ಆಮೇಲೆ ಎಸ್ ಪಿ ಅವರು, ಎಸ್ ಪಿ ಯಾವ ಸ್ಟೇಷನ್ನವರು ಅಂತ ನಮ್ಗೆ ಈ ಥರದ್ದು ಏನೇನು ಆಗ್ತಿತ್ತು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು, ಅವ್ರು ಆ್ಯಕ್ಟ್ ಮಾಡ್ತಾರಾ ಅಂದರೆ, ಅವರೇ ಇದು ಮಾಡ್ತಾ ಇರೋದು ಇಂಥ ಇಂಪಾರ್ಟೆಂಟ್. ಹೌದಾ, ಅಂದ್ಕೊಂಡು ಸರಿ, ಎಲ್ಲಿ ಮದುವೆ ಸೀನ್ ನಡೀತಾ ಇರುತ್ತೆ. ಆ ಟೈಮಲ್ಲಿ ಅವ್ರನ್ನ ಭೇಟಿ ಮಾಡಬೇಕಲ್ಲ ಇಲ್ಲಿ ಅಂದರೆ, ಅವ್ರದ್ದೇನೋ ಆ್ಯಕ್ಟ್ ಮಾಡ್ತಾಯಿದ್ರು, ಅವ್ರು ದೂರದಲ್ಲಿದ್ದರು, ಮಾಡ್ತಾಯಿದ್ರು. ಕೊನೆಗೆ ಭಾಳ ಆಸೆಪಟ್ಟು, ಯಾಕಂದರೆ ಈಸ್ ಅಂದ್ರೆ ನಾವೆಲ್ಲ ಅವ್ರ ಫ್ಯಾನ್. ಹೋದೆ, ಅವರೊಬ್ಬರೇ ಕೂತಿದ್ರು. ಅವರು ಹತ್ರ ಹೋಗೋಕ್ಕೆ ಹೋದರೆ ಅವ್ರ ಪರ್ಸ್ನಲ್ ಇವರಿದ್ದವರು ಮುಂದೆ ಬಂದರು. ಎಣ್ಣೆ ಅಂದರು. ಸಾರ್ಪ್ ಹಾಕೋಣ. ನಾನು ತಮಿಳಲ್ಲಿ ಹೇಳಿದ ತಕ್ಷಣ, ನಾವು ಕನ್ನಡದವರು ಅಂದ್ಕೊಂಡು ಎಣ್ಣೆ ಅಂದರು. ನಾನು ಸಾರ್ಪ್ ಹಾಕೋಣ அப்படியா சாருக்கு சொல்லுங்க, நான் ஒரு ಆ್ಯಕ್ಟರ್, ನಡಿಗರನ್ನ சொல்லுங்க, பேசணும், ನಾನೊಬ್ಬ ಆರ್ಟಿಸ್ಟು, ಮಾತಾಡಬೇಕು ಅಂತ ತಕ್ಷಣ ಹೇಳಿದ. ಅವ್ರೇನೋ ಪುಸ್ತಕ ಓದ್ತಿದ್ರು. ನೋಡಿದ ತಕ್ಷಣ ಎಂಥ ಗ್ರೇಟ್ ಮ್ಯಾನ್ ಅಮ್ಮ, ನಾನು ಯಾವ ತುಚ್ಛ ನಾನು ಹೇಳ್ತಾ ಇರೋದು, ಟಕ್ಕಂತ ಎದ್ದು ನಿಂತ್ಕೊಂಡ್ರು. ಸರ್ ವಣಕ ಸರ್, ಹಲೋ ಅಂದರು. ಸರ್, ಐ ಆಮ್ ಶಂಕರ್ ಅಶ್ವಥ್, ಐ ಆಮ್ ಆ್ಯಕ್ಟಿಂಗ್ ದಿಸ್ ರೋಲ್. ನಾನು ಈ ಥರದ ಪಾತ್ರ ಮಾಡ್ತಿದ್ದೇನೆ. ಬನ್ನಿ ಕೂತ್ಕೊಳ್ಳಿ ಅಂದ್ಬಿಟ್ಟು ಚೇರ್ ಹಾಕ್ಕೊಂಡು ಎದುರುಗಡೆ ಕೂರಿಸ್ಕೊಂಡು, ಆಮೇಲೆ ಎಷ್ಟು ದಿವಸದಿಂದ ಮಾಡ್ತಿದ್ರೆ, ಎಷ್ಟು ಪಿಕ್ಚರ್ ಮಾಡಿದ್ದೀರಾ ಅಂತೆಲ್ಲ ಕೇಳಿದ್ರು. ನಾನು ಇಷ್ಟು ವರ್ಷದಿಂದ ಮಾಡಿದ್ದೀನಿ, ಇಷ್ಟು ಪಿಕ್ಚರ್ ಮಾಡ್ತಿದ್ದೀನಿ. ನಮ್ಮ ತಂದೆನೂ ಆರ್ಟಿಸ್ಟ್ ಆಗಿದ್ದರು. ಯಾರು ಅಂದರು. ಅಶ್ವಥ್ ಅಂದ. ಐ ನೋ ಒನ್ ಓಲ್ಡ್ ಮ್ಯಾನ್, ಜೆಂಟಲ್ಮನ್, ಹೂ ಬ್ಲೆಸ್ಡ್ ಮೀ ಒನ್ಸ್ ಇನ್ AVM ಸ್ಟುಡಿಯೋನ ಯಾವುದೋ ಹೇಳಿದ್ರು. ಆ ಸ್ಟುಡಿಯೋದಲ್ಲಿ ರೆಕಾರ್ಡಿಂಗ್ ಹೋದಾಗ ನನ್ನ ಬ್ಲೆಸ್ ಮಾಡಿದ್ರು. ಸರ್, ಕನ್ನಡ ಆ್ಯಕ್ಟ್ರು ಸರ್ ಅವರು ಅಂದರೆ. ಎಸ್ ನನಗೆ PB ಶ್ರೀನಿವಾಸ್ ಅವರು ಇಂಟ್ರೊಡ್ಯೂಸ್ ಮಾಡಿಸಿದ್ರು. ಅವರು ಭಾಳ ದೊಡ್ಡ ಆರ್ಟಿಸ್ಟು ಕನ್ನಡದಲ್ಲಿ ಅಂತ ಹೇಳಿ ಇಂಟ್ರೊಡ್ಯೂಸ್ ಮಾಡಿಸಿದ್ರು. ಆವಾಗ ಅವರು ಎಂಥ ಜೀವಗಳಮ್ಮ ಅವರೆಲ್ಲ. ಅವರು ಮಾತಾಡಿದ್ದು ಇವರು ಬ್ಲೆಸ್ಸಿಂಗ್ ಅಂತ. ನಮ್ಮ ಅಪ್ಪ ಏನು ತಲೆ ಮೇಲೆ ಕೈ ಇಟ್ಟು ನೀವು 100 ಕಾಲ ಹೀಗೆ ಭಾಳ ಆ ಥರ ಎಲ್ಲ ನಾನು ಹೇಳಿದ್ದು. ಬಟ್ ನಿಮ್ಗೆ ಒಳ್ಳೇದಾಗಲಿ ಅಂತ, ಒಳ್ಳೇದು ಮಾತಾಡಿದ್ರು ಅಂತ, ಒಳ್ಳೆ ಹೃದಯದಿಂದ ಒಳ್ಳೆ ಅದನ್ನು ನೆನೆಸ್ಕೊಳ್ಳೋವಂಥ ಜೀವಗಳಮ್ಮ. ಹೌದು 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 ಹೌದು. ಆಮೇಲೆ ಅವರು ಎಸ್ ಪಿ ಅವ್ರದ್ದು ನೋಡಿದಾಗ ನಾವು ಯಾವುದೇ ಇದು ನೋಡಿ, ಈ ಪಿಕ್ಚರಲ್ಲಿ ಆ್ಯಕ್ಟ್ ಮಾಡಿರೋದಾರಾಗಲಿ, ಮತ್ತಿನ್ನೊಂದು 2-3 ಪಿಕ್ಚರ್ಗಳು ಅವರು ತೆಲುಗುಲ್ಲಿ ಮಾಡಿದ್ದು, ಕನ್ನಡದಲ್ಲಿ ಮಾಡಿದ್ದೆಲ್ಲ ಇದೆಲ್ಲ, ಮುದ್ದಿನ ಮಾವ, ಯಾವ ಲೆವೆಲ್ಗೆ ಆ್ಯಕ್ಟ್ ಮಾಡ್ತಾರಮ್ಮ ಅವರು. ಅಲ್ಲಿ ಏನನ್ಸುತ್ತೆ ಅಂದರೆ, ಆ್ಯಕ್ಟಿಂಗ್ ಅನ್ನೋದು ಇಲ್ಲಿಂದ ಬರಬೇಕು, ಇಲ್ಲಿಂದ ಬಂದರೆ ಸಾಕಾಗಲ್ಲ. ಹೌದು, ಅವ್ರಿಗೆ ಈ ಹಾಡೋರಿಗೆ ಈ ಭಾವನೆ ಎಲ್ಲ ಇರುತ್ತಲ್ವ, ಭಾವನೆ ಗೊತ್ತಿರುತ್ತಲ್ವ, ಈ ಪ್ಯಾಥೋಸು, ಹ್ಯಾಪಿನ, ಕೋಪನ, ಅವಿನ್ನ ದ್ವೇಷ ಅಂತ ಕೋಪದಲ್ಲಿ ಹೇಳ್ಬೋದು. ನೀ ಮುಡಿದ ಮಲ್ಲಿಗೆ ಅಂತ ಹೇಳೋದು, ಅದು ಒಂದು ನವರಸದಲ್ಲಿ ಒಂದು ಶೃಂಗಾರ ರಸ. ಹೌದು ಹೌದು ಹೌದು.
ಎಲ್ಲಿದ್ದೆ ಇಲ್ಲಿ ತನಕ ಅದು ಹೇಳೋದು ಅದು ಒಂಥರ ಪ್ಯಾಥೋಸು. ಅದರಿಂದ ಅವ್ರಿಗೆ ಭಾವನೆ ಬರುತ್ತೆ. ಬಂದು ಪ್ರಾಯಶಃ ಕಿಶೋರ್ ಕುಮಾರ್ ಬಿಟ್ಟ ಮೇಲೆ ಆ್ಯಕ್ಟ್ರ್ ಪೈಕಿ SP ಬಾಲಸುಬ್ರಹ್ಮಣ್ಯಂ ಅವರೇ ಅಂತ ಕಾಣುತ್ತೆ ಅಂಥ ಒಳ್ಳೆ ಮಟ್ಟಕ್ಕೆ ಆ್ಯಕ್ಟ್ ಮಾಡಿದ್ದು. ಹೌದು ಹೌದು ಹೌದು. ಅವಾಗಿನ ಕಾಲದವ್ರು ಎಲ್ಲರೂ ಹಾಗೆ ಇದ್ರು, ಅಷ್ಟೇ ಡೆಡಿಕೇಟೆಡ್ ಆಗಿದ್ರು, ಎಲ್ಲ ಥರದ ಪಾತ್ರಗಳನ್ನ ಮಾಡೋರು. ಅಲ್ಲ, ನಮ್ಮ ಅಣ್ಣವರು ಅಷ್ಟೇ. ಹೌದು ಹೌದು. ಅಣ್ಣವರು ಆ ಮಟ್ಟಕ್ಕೆ ಹಾಡ್ತಾರೆ ಅಂತ ಯಾರಿಗೆ ಗೊತ್ತಿತ್ತಮ್ಮ? ಹೌದು ಸರ್, ಯಾರು ಹಿಂದೆ ಹಾಡಿದ್ದಾರೆ, ಹಾಂ ಹಿಂದೆ ಹಾಡಿದ್ದಾರೆ, ಮಹಿಷಾಸುರ ಮರ್ದಿನಲ್ಲೂ ಹಾಡಿದ್ದಾರೆ, ಎಲ್ಲ ಆಗಿದೆ. ಬಟ್ ಅದೆಲ್ಲ ಅಷ್ಟು ಗ್ಲೋರಿಫೈ ಆಯಿತು ಅಂತ ನಾ ಹೇಳಲ್ಲ, ಜನಕ್ಕೆ ಅದು ಅಕ್ಸೆಪ್ಟ್ ಮಾಡ್ಕೊಳ್ಳೋ ಲೆವೆಲ್ಗೆ ಬರಲಿಲ್ಲ ಅದು. ಅವಾಗೆಲ್ಲ ಹಾಡೋರು ಬೇರೆಯವರು ಇವರು ಬೇರೆ ಇರ್ತಾರೆ ಅಂತ ಅಂದ್ಕೊಂಡಿದ್ರು. ಬಟ್ ಬರ್ಬರ್ತಾ ಹಾಂ, ಅದು ಎವರ್ಗ್ರೀನ್ ಸಾಂಗ್ ಆಗೋಯ್ತಲ್ಲ, ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ನಾದಮಯ, ಯಾರು ಮರೆಯೋಕ್ಕೆ ಆಗಲ್ಲ ಆ ಲೆವೆಲ್ಗೆ. ಆಮೇಲೆ ಇವನ್ ಎಷ್ಟೋ ಜನ ಸಿಂಗರ್ಸು ಹೇಳ್ತಾರಲ್ಲ, ರಾಜ್ಕುಮಾರು C ಅಶ್ವಥ್ ಅವ್ರ ಲೆವೆಲ್ಗೆ ಹಾಡೋದೇ ಕಷ್ಟ ಅಂತ, ಭಾಳ ಕಷ್ಟ. ಅಂದರೆ ಕಲಾವಿದರು ಒಂದು ಹೆಸರು ತಗೋಬೇಕು ಅಂತಂದ್ರೆ ಎಷ್ಟು ಕಷ್ಟಪಡ್ಬೇಕಲ್ಲ ಸರ್, ಎಷ್ಟು ಜನ ಜೊತೆ ಮಾತುಗಳು ಕೇಳಬೇಕು. ಈಗ ನಿಮಗೆ ಇಲ್ಲದರ ಜೆರಾಕ್ಸ್ ಕಾಪಿ ಆಗುತ್ತೆ, ಜೆರಾಕ್ಸ್ ಕಾಪಿ ನೀವು ನೋಡಿ ಆಫ್ಟರ್ ಸಮ್ ಟೈಮ್ ಎಲ್ಲ ಅಳಿಸೋಗುತ್ತೆ, ಎರೇಸ್ ಆಗುತ್ತೆ. ಹೌದು ಹೌದು, ಬಿಕಾಸ್ ಇಟ್ ಇಸ್ ನಾಟ್ ಒರಿಜಿನಲ್ ಅಲ್ವಾ? ಹೌದು. ಹಾಗೆ ನಿಮ್ಮ ಒರಿಜಿನಲ್ ಬೇಕು ಅಂತಂದರೆ ನೀವೇ ಸ್ವಂತ ಅಭ್ಯಾಸ ಮಾಡಬೇಕು. ಈಗ ನಮ್ಮ ತಂದೆಯವರು ಬಂಗಾರದ ಪಂಜರಕ್ಕೆ ಆ್ಯಕ್ಟ್ ಮಾಡಿದಾರಲ್ಲ, ಆ ಬಂಗಾರದ ಪಂಜರದ ಜುಂಜಪ್ಪನ ಕ್ಯಾರೆಕ್ಟರ್ ಮಾಡೋದಕ್ಕೆ ನೀವು ನಂಬಲ್ಲ, 15 ದಿವಸ ಅವರು ನಮ್ಮ ಮೈಸೂರು ಸುತ್ತಮುತ್ತಲು ಇದ್ದ ಹಳ್ಳಿಗಳಿಗೆಲ್ಲ ಹೋಗಿ ಈ ಕುರಿ ಮೇಯಿಸೋರೆಲ್ಲ ಹೇಗೆ ಮೇಯಿಸ್ತಾರೆ, ಕುರಿನ ಹೇಗೆ ಸಾಕ್ತಾರೆ, ಅವರು ಹೇಗಿರ್ತಾರೆ, ಅವರು ಏನು ತಿಂತಾರೆ, ಅದನ್ನೆಲ್ಲ ತಿಳ್ಕೊಂಡವರು. ನಮ್ಮ ಅಣ್ಣವರು ಸ್ಕೇಟ್ಸ್ ಅಮ್ಮ, ಈಗಲ್ಲ ಆಗ ಪ್ರೇಮದ ಕಾಣಿಕೆಲೆ ಸ್ಕೇಟ್ಸು. ಮೊನ್ನೆ ಯಾವುದೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ದೆ, ಅಣ್ಣವರು ಒಂದು ಕುದುರೆ ಮೇಲೆ ಕೂತ್ಕೊಂಡು ಹಿಂಗೆ ಕಟಾರಿ ಬೇರೆನ ಬಹುದರ್ ಗಂಡದ ಹಿಂಗೆ ಕೈ ಎತ್ಕೊಂಡು ನಿಂತಿದ್ದಾರೆ, ಹಾರ್ಸ್ ರೈಡಿಂಗ್ ಎಲ್ಲ ಮಾಡ್ತಿದ್ರು. ಈಗ ಅಫ್ಕೋರ್ಸ್ ಈಗೆಲ್ಲ ಡೆವಲಪ್ ಆಗಿದೆ, ಎಲ್ಲ ಅದು ಬರಬೇಕು, ಫಿಟ್ನೆಸ್ ಇರಬೇಕು, ಅದನ್ನು ಕಲಿಬೇಕು, ಮಾಡ್ತಾರೆ. ಅವಾಗ ಏನು ಫೆಸಿಲಿಟಿನೇ ಇರಲಿಲ್ವಲ್ಲ. ಹೌದು, ಎದ್ದು ಬಿದ್ದು ಮಾಡಿ ಎಲ್ಲ ಕಲಿತು ಕಷ್ಟಪಟ್ಟು, ಆಮೇಲೆ ಜಸ್ಟಿಫಿಕೇಶನ್ ಇರ್ತಿತ್ತು, ಅವ್ರು ಮಾಡೋ ಪಾತ್ರಗಳಿಗೆ ನ್ಯಾಯ ಒದಗಿಸ್ತಿದ್ರು ಅಲ್ವಾ? ಹೌದು ಹೌದು ಹೌದು. ಸುಮ್ಮನೆ ಏನೋ ಒಂದು ಬಿಸ್ನೆಸ್ ಅಂತ ಬರ್ತಿರ್ಲಿಲ್ವಲ್ಲ, ಅವ್ರ ಜೀವ ಅನ್ಕೊಂಡೇ ಬರ್ತಿದ್ರು. ಹೌದು, ಅಂದರೆ ಹೌದು ಸರ್, ನೀವು ಹೇಳಿದ ಮಾತು ತುಂಬ ನಿಜ. ಏನಕ್ಕೆ ಅಂದರೆ ಅವಾಗೆಲ್ಲರೂ ಪಾತ್ರ ಮಾಡ್ತಿದ್ದು ನಾವು ಜನಗಳಿಗೆ ಮನೋರಂಜನೆ ಕೊಡಬೇಕು ಅಂತ ಮಾಡೋರು, ಪೇಮೆಂಟಿಗೋಸ್ಕರ ಯಾರೂ ಮಾಡ್ತಾ ಇರಲಿಲ್ಲ ಅವಾಗ. ಅಲ್ಲ, ಅಲ್ಲೂ ನಾನು ಐ ಡಿಫರ್ ಫ್ರಮ್ ಯು. ಮನೋರಂಜನೆ ಕೊಡಬೇಕು ಅನ್ನೋದು ಒಂದೇ ಅಷ್ಟೇ ಅಲ್ಲ, ಆ ಪಾತ್ರಕ್ಕೆ ನಾನು ನ್ಯಾಯ ಒದಗಿಸ್ಬೇಕು. ಹೌದು ಹೌದು ಹೌದು. ಇವತ್ತಿನ ದಿವಸ ನೀವು ಸೋಷಿಯಲ್ ಮೀಡಿಯಾದಲ್ಲಿ ನನ್ನ ತಂದೆದು ಒಂದು ಹೇಳೋ ಮಾತದು 6 ಮಾತು ಹೇಳ್ತಾರೆ ಕುಲಗೌರವದ್ದು. ಏನೇ ಕಷ್ಟ ಬರಲಿ ದುಃಖ ಬರಲಿ ಕುಗ್ಗದೆ ಹಿಗ್ಗದೆ ಒಂದೇ ಥರ ಇರಬೇಕು, ಬಂಗಾರ ಥರ ತೂಕ ಮಾಡಬೇಕು, ಸ್ನೇಹ ಹೀಗೆ ಬೆಳೆಸಬೇಕು, ಸಂಬಂಧದಲ್ಲಿ ಹೀಗಿರಬೇಕು ಅಂತ 6 ತತ್ವಗಳನ್ನ ಹೇಳ್ತಾರೆ. ಯಾರು ಈ 6 ತತ್ವನ ಪಾಲಿಸ್ತಾರೆ ಅವನು ಜೀವನದಲ್ಲಿ ದೊಡ್ಡ ವ್ಯಕ್ತಿ ಅನ್ನಿಸ್ಕೋತಾನೆ ಅಂತ ಅದು ಅಣ್ಣವ್ರ ಹತ್ರನೇ ಹೇಳೋದು. ಇವೆಲ್ಲ ಈ ಸಂಭಾಷಣೆ ಎಲ್ಲ ಅದನ್ನು ಕರಗತ ಮಾಡ್ಕೊಳ್ಳದೆ ಹೋದರೆ, ಅನುಭವಿಸದೆ ಹೋದರೆ, ನಿಮಗೆ ಆ TV ಪೊಸಿಷನ್ ಹೇಳ್ತಾರಲ್ಲ, ಆ ಸ್ಟೇಚರ್ ಅಂತಾರಲ್ಲ, ಅದರಲ್ಲಿ ಹೇಳಿದಂಥದ್ದು ಹಾಗೆ ಹೇಳದೆ ಹೋದರೆ ನಿಮ್ಗೆ ಜನಕ್ಕೆ ಮುಟ್ಟೋದೇ ಇಲ್ಲ. ಸೊ ಮೊದಲು ಆ ಪಾತ್ರದಲ್ಲಿ ತಾನಾಗಿ ಉಳ್ಕೋಬೇಕು. ಹೌದು, ಅದರಲ್ಲಿ ಉಳ್ಕೊಂಡಾಗ ಜನಕ್ಕೆ ಮುಟ್ಟುತ್ತೆ. ಹೌದು. ಬಟ್ ಹಂಗಾದ್ರೆ ಸರ್, ನೀವು ಇವಾಗಿನ ಕಾಲದ ಯಂಗ್ಸ್ಟರ್ಸ್ ಆ್ಯಕ್ಟರ್ಸ್ ಏನಿದೆ ಅವ್ರ ಜೊತೆನೂ ನೀವು ನಟನೆಯನ್ನು ಎಲ್ಲ ಮಾಡಿದ್ದೀರಾ. ಅವಾಗಿಂದಕ್ಕೂ ಇವಾಗಿಂದಕ್ಕೂ ಎಷ್ಟು ಡಿಫ್ರೆನ್ಸ್ ಇದೆ ಸರ್ ಹಂಗಾದ್ರೆ? ಈ ಅನುಭವಿಸ್ತರು ನನ್ನ ಜೀವನದಲ್ಲಿ ದೊಡ್ಡ ದೊಡ್ಡ ನಟರ ಜೊತೆ ನಾನು ಆ್ಯಕ್ಟ್ ಮಾಡಿರೋದು ಕೆಲವು ಸಂದರ್ಭಗಳಲ್ಲಿ ನಾವು ನಮಗಿಷ್ಟವಾದವ್ರು ಆಗಿಬಿಟ್ರೆ ಅವರು ತೊಗೊಳ್ತಿದ್ದ ಡೈಲಾಗಿಂದ ಹಿಡಿದು ಅಲ್ಲಿ ಶಾರ್ಟ್ ಮುಗಿಯೋವರೆಗೂ ಇರ್ತಿದ್ದು. ಓಕೆ. ಈಗಿನವ್ರದ್ದು ನಾವು ಅಲ್ಲಿ ಜೊತೆಲಿ ಆ್ಯಕ್ಟ್ ಮಾಡಿದಾಗಲೂ ಅಲ್ಲಿ ಎಲ್ಲ ಫಿಲ್ ಮಾಡಬೇಕಾಗತ್ತೆ. ಇಲ್ಲಿ ಗ್ಯಾಪ್ ಇರುತ್ತೆ, ಅಲ್ಲಿ ಗ್ಯಾಪ್ ಇರುತ್ತೆ. ಅವರು ಆ್ಯಕ್ಚುಲಾಗಿ ಕಾನ್ಫಿಡೆಂಟಾಗಿ ಡೈಲಾಗೇ ಹೇಳಲ್ಲ, ಹೆಸರು ಹೇಳೋದು ಬೇಡ. ಒಬ್ಬ ವ್ಯಕ್ತಿ ಬೇರೆ ಇನ್ಯಾವುದೋ ಒಂದು ವರ್ಗದಲ್ಲಿ, ಆತ ಚಿತ್ರರಂಗದವರೇ ಬೇರೆ ಯಾವುದೋ ಒಂದು ವರ್ಗದಲ್ಲಿ ಇದ್ದರು. ಅವರು ಆ ವರ್ಗಕ್ಕೂ ನಮಗೂ ಏನೋ ಸಂಬಂಧಪಟ್ಟಾಗ ಕೆಲವು ಕೆಲಸಗಳು ಬರುತ್ತಲ್ಲ, ಬಂದಾಗ ಆವಾಗ ನಮ್ಮಲ್ಲಿ ಭಾಳ ತಪ್ಪನ್ನು ಹುಡುಕ್ತಾ ಇದ್ದರು.
ಇದು ಹೀಗೆ ಇದು ಹಾಗೆ ಹೀಗೆ ಅಂತಲ್ಲ. ನಾವು ಅದು ಅವರು ಆ ವರ್ಗಕ್ಕೆ ವರ್ಗ ಅಂತಂದ್ರೆ ಇಲ್ಲಿ ಏನಂದ್ರೆ ಡಿಪಾರ್ಟ್ಮೆಂಟು, ಇನ್ನೇನು ಅಂದರೆ ಕ್ಯಾಸ್ಟ್ ಅಂತ ಅನ್ಕೊಂಡ್ಬಿಡ್ಬೇಡಿ. ಸೊ ಆ ಡಿಪಾರ್ಟ್ಮೆಂಟ್ನವರು ನೀವು ಹೀಗೆ ಹೇಳ್ಬೇಕಾಗಿತ್ತು, ಹಾಗೆ ಮಾಡಬೇಕಾಗಿತ್ತು, ಹೀಗೆ ಅಂತಾರಲ್ಲ, ಆ ಥರ ಅವರು ಕರೆಕ್ಟ್ ಮಾಡ್ತಾಯಿದ್ರು. ಸರಿ, ಮುಂದೊಂದು ದಿನ ನನ್ನ ಎದುರುಗಡೆ ಆ್ಯಕ್ಟ್ ಮಾಡೋ ಪರಿಸ್ಥಿತಿ ಬಂತವ್ರಿಗೆ. ಅವ್ರಿಗೆ ಒಂದು ಡೈಲಾಗ್ ಹೇಳೋಕ್ಕೆ 30 ಟೇಕ್ ತಗೊಂಡ್ರು ಸಿನಿಮಾದಲ್ಲಿ. ಹಾಗೆ ಏನು ಅಂತಂದರೆ ಆಗಿನ ಪೀಳಿಗೆಯವರು ಆ ತಾಲೀಮು ಪ್ರಾಕ್ಟೀಸ್ ಮಾಡಿಕೊಂಡು ತಮ್ಮಲ್ಲಿ ತಾವೇ ತೊಡಗಿಸ್ಕೊಂಡು ಹೇಳ್ತಿರ್ತಾರೆ ಅಥವಾ ಮಾಡ್ತಿರ್ತಾರೆ ಹೇಗೆ ಮಾಡಬೇಕು ಅಂತ. ಈಗಿನವ್ರು ಕೇಳ್ಕೋತಾರೆ, ಮಾಡ್ತಾರೆ, ಪ್ರಾಂಪ್ಟ್ ಮಾಡ್ತಾರೆ, ಬಡ ಅಂತ ಹೇಳ್ತಾ ಹೋಗ್ತಾರೆ. ಅನುಭವಿಸೋದೆಲ್ಲಿ ಬಂದಮ್ಮ? ಹೌದು ಹೌದು ಅನುಭವಿಸಿ ನೀವು ಆ್ಯಕ್ಟ್ ಮಾಡಬೇಕು. ಅನುಭವಿಸ್ದಾಗಲೇ ಅವಾಗ. ಇವಾಗ ಎಲ್ಲರಿಗೂ ಎಲ್ಲದೂ ಈಸಿ ಆಗಿದೆ, ಆರ್ಟಿಸ್ಟ್ಗಳಿಗೂ ಈಸಿ ಆಗಿದೆ, ಟೆಕ್ನಿಷಿಯನ್ಸ್ಗೂ ತಕ್ಕ ಮಟ್ಟಿಗೆ ಈಸಿ ಆಗಿದೆ. ಅದಕ್ಕೆ ನೋಡೋರು ಭಾಳ ಈಸಿಯಾಗಿ ನೋಡ್ಬಿಟ್ಟು ಓಡಾಡ್ತಾರೆ. ಫ್ಲೋ ಬಂದ್ಬಿಡ್ತಾರೆ, ಇಲ್ಲ ಹೀಗಂತಾರೆ, ಇಲ್ಲ ಹೀಗಂತಾರೆ, ಅಷ್ಟೇ. ಹೌದು ಸರ್. ಪಣಿ ರಾಮಚಂದ್ರ ಅವರ ನಿರ್ದೇಶನದಲ್ಲಿ ಅಣ್ಣವರ ಮಕ್ಕಳು ಅಂತ ಒಂದು ಸಿನಿಮಾ ಮಾಡ್ತೀರಾ, ಆ ಸಿನಿಮಾ ಬಗ್ಗೆ ಹೇಳಿ ಸರ್. ಪಣಿ ರಾಮಚಂದ್ರ ಭಾಳ ಈಸಿ ಗೋಯಿಂಗ್ ಅಂದ್ರೆ ನಾನು ಹೇಳೋದು ಏನು ಹಮ್ಮು ಬಿಮ್ಮು ಅಂತಾರಲ್ಲ, ಯಾವ ಥರ ನಾನು ಅಂಥ ಡೈರೆಕ್ಟ್ರು ಹೀಗೆ ಆ ಥರ ಇಲ್ಲ, ಭಾಳ ಸಾಧಾರಣವಾಗಿ ಇರೋವಂಥ ವ್ಯಕ್ತಿ. ನನ್ನ ಕರೆಸಿದ್ರು ಕಾನಿಷ್ಕ ಹೋಟೆಲ್ಗೆ, ಹೋಗಿದ್ದೆ. ಹೋದಾಗ ಅಲ್ಲೇನೋ ಮಾತಾಡ್ತಿದ್ರು, ಅಲ್ಲೇನೋ ನನ್ನ ಬಣ್ಣ ದೂರಾಗಿ ಕೂತಿದ್ದೆ. ಪಣಿ ರಾಮಚಂದ್ರ ಗಣೇಶ ಸೀರೀಸ್ ಎಲ್ಲ ಮಾಡಿದ್ರು, ಎಂಥ ಗ್ರೇಟ್ ಡೈರೆಕ್ಟ್ರು, ನನ್ನ ಕರೆಸಿದ್ದಾರೆ ಅಂತೆಲ್ಲ ಭಾಳ ಖುಷಿಯಾಗಿದ್ದೆ. ಆಮೇಲೆ ಯಾವ್ಯಾವುದೋ ಹೊಸದು ಇನ್ನೂ ಪ್ರಿಪ್ರೇಷನ್ ನಡೀತಿತ್ತು, ಶೂಟಿಂಗ್ ಇನ್ನೂ ಫಿಕ್ಸ್ ಆಗಿರಲಿಲ್ಲ. ಅದು ಯಾರ್ಯಾರಿಗೆ ಯಾವ್ಯಾವ್ದು ಜಾಬು, ಯಾರ್ಯಾರು ಯಾವ್ಯಾವ ಕ್ಯಾರೆಕ್ಟರ್ ಅಂತ ಸೆಲೆಕ್ಷನ್ ಆ ಥರ ನಡೀತಿತ್ತು. ನಾನು ಕರೆಸಿದ್ರು. ಆಮೇಲೆ ಹೀಗೆ ನೋಡಿದ್ರು ನನ್ನ, ಒಂಥರ ನೋಡಿದ್ರೆ, ಎಷ್ಟು ಹೈಟ್ ಇದ್ದೀರಾ ನೀವು ಸರ್? ನಾನು 174 ಸೆಂಟಿಮೀಟರ್ಸಲ್ಲಿ ಹೇಳಿದ್ರೆ ಗೊತ್ತಾಗಲ್ಲಪ್ಪ ನನಗೆ ಜೈ ಜಗದೀಶು ಇವರು ಇನ್ನೊಬ್ಬರು ಆರ್ಟಿಸ್ಟು ಇವ್ರು ಮಾಡ್ತಿದ್ದಾರೆ, ಅವರಿಬ್ಬರ ಜೊತೆ ನಿಮಗೆ ಕಾಂಬಿನೇಷನ್ ಬೇಕು ಸರ್. ನಾನು ಇನ್ನೊಬ್ಬರು ಆರ್ಟಿಸ್ಟಿಗಿಂತ ಸ್ವಲ್ಪ ಕುಳ್ಳು, ಜೈ ಸ್ವಲ್ಪ ಹೀಗಿದ್ದೀನಿ ಅಂತಂದೆ. ಕರೆಕ್ಟ್, ನನಗೆ ಅದೇ ಥರ ಬೇಕಾಗಿತ್ತು ಅಂದರು. ಇದಾಯ್ತಾ, ಅದೇನೋ ಮಾತಾಡ್ಕೊಂಡು ಅಲ್ಲಿ ಫಿನಿಶ್ ಆಯ್ತು ಅವ್ರು ಕಾನಿಷ್ಕಾದಲ್ಲಿ. ಬನ್ನಿ ಕತೆ ಹೇಳ್ತೀನಿ ಬನ್ನಿ. ವಿಚಿತ್ರ ಎಕ್ಸ್ಪೀರಿಯನ್ಸು, ಫಸ್ಟ್ ಟೈಮ್ ಅಂಡ್ ಲಾಸ್ಟ್ ಟೈಮ್. ಇಡೀ ಗಾಂಧಿನಗರದಲ್ಲಿ ವಾಕ್ ಮಾಡ್ತಾ ಕತೆ ಹೇಳಿದ್ದಾರೆ. ವಾಕ್ ಮಾಡಿಕೊಂಡು ಅಲ್ಲೇ ಅಲ್ಲಲ್ಲ ಆ ಹೋಟ್ಲುಗಳೆಲ್ಲ ಬಂದು ಎಲ್ಲ ಹೋಗ್ತಾ. ಆಮೇಲೆ ಇದಾಗತ್ತೆ ಇದು ಅಂತ ನಾನು ಕೇಳಿದೆ. ಅಂದರೆ ನಾನು ಕತೆ ಕಡೆ ಕಾನ್ಸಂಟ್ರೇಟ್ ಮಾಡ್ತಿದ್ದೆ. ಆಮೇಲೆ ಹೇಗಿದೆ ಅಂದರು. ಅಂದೆ, ಯಾಕ್ರಿ ಅಂದರು. ಸರ್ ಡಬ್ಬ ಅಂದೆ ನಾನು. ಆಮೇಲೆ ಫುಲ್ಲು ಇದು ಫೈಟ್ ಎಲ್ಲ ಸರ್, ನೀವು ಯಾವ ಥರ ಮಾಡ್ತಿದ್ರಿ ಈ ಥರದ್ದು ಅಂತಂದೆ. ಇಲ್ಲ ನಾನು ಆ್ಯಕ್ಷನ್ ಪಿಕ್ಚರು ಮಾಡಬೇಕು ಅಂತ ಇದು ಮಾಡ್ತಾ ಇದ್ದೀನಿ. ಶಿವಣ್ಣ ಟ್ರಿಬಲ್ ರೋಲ್ ಮಾಡ್ತಾರೆ. ಓ ಹಾಗ, ಸರಿ ಆ ಥರ ಮಾಡ್ತೀರಾ? ಹಾಗಾದರೆ ಸರಿ ಸರ್, ಬಟ್ ನಾನು ಗಣೇಶನ್ ಸೀರೀಸ್ ನೋಡ್ದವನಲ್ಲ ಸರ್, ಈ ಥರ ನೀವು ಕಾಮಿಡಿ ಮಾಡ್ತೀರಾ ಅಂತ ಅಂದ್ಕೊಂಡೆ. ಇಲ್ಲ, ಇದು ಆ್ಯಕ್ಷನ್ ಪಿಕ್ಚರು. ಲೆಫ್ಟ್ ಹ್ಯಾಂಡ್ ನಾನು, ರೈಟ್ ಹ್ಯಾಂಡ್ ಜೈ ಜಗದೀಶು, ಮೇನ್ ವಿಲನ್ ಇನ್ನೊಬ್ಬರು ಅಂತಿತ್ತು. ಸರಿ, ಆಮೇಲೆ ಕೊನೆಗೇನಾಯಿತು, ಅವರು ಯಾರನ್ನ ಆರ್ಟಿಸ್ಟು ಮೇನ್ ವಿಲನ್ ಹಾಕಬೇಕು ಅಂತಿದ್ರು, ಅವರು ಸಿಕ್ಕಲಿಲ್ಲ. ಅವ್ರ ಬದಲು ಬೇರೆಯವ್ರನ್ನ ಹಾಕಿದ್ಮೇಲೆ ಪಿಕ್ಚರ್ಸ್ ಶೂಟಿಂಗ್ ಸ್ಟಾರ್ಟ್ ಆಯಿತು. ಅಬ್ಬಾ, ನನ್ನ ಜೀವಮಾನದಲ್ಲಿ ಮರೆಯೋಕ್ಕಾಗದೇ ಇರೋವಂಥ ಒಂದು ಘಟನೆ ಏನು ಅಂದರೆ, 5 ದಿವಸ ನಮ್ಮ ಅಭಿಮಾನ್ ಸ್ಟುಡಿಯೋದಲ್ಲಿ ಶೂಟಿಂಗು ಅಂತ. ಪ್ರತಿ ದಿವಸ ಸುಮಾರು 6:45ಗೆ ಕಾರ್ ಬರೋದು. ಹೋದರೆ ನೆಕ್ಸ್ಟ್ ಡೇ 5:30 ಅಷ್ಟೊತ್ತಿಗೆ ಬೆಳಗಿನ ಜಾವ ವಾಪಸ್ ಬರ್ತಾಯಿದ್ದು. 5 ದಿವಸ ಕಂಟಿನ್ಯೂಸ್ ಆಗಿ ಹಾಗೆ ಶೂಟಿಂಗು ಅಂತಂದರು. ಎಳಿತು ಅದು 5 ದಿವಸ ಇದ್ದಿದ್ದು 1 ವಾರ ಆಗೋಯ್ತು, 10 ದಿವಸ ಆಗೋಯ್ತು. 3 ದಿವಸ ಅವ್ರು ಪ್ಲಾನ್ ಮಾಡ್ಕೊಂಡಿದ್ದು 5 ದಿವಸ. ಅದು ಟ್ರಿಪಲ್ ರೋಲು ಇವರು ಶಿವಣ್ಣ ಅವರು. ಸೊ ಹಾಗಾಗಿ ಅದು ಆರ್ಟಿಸ್ಟು ತುಂಬ ಸೈಕಲ್ ಹೊಡೆಯೋದು ಇದೆಲ್ಲ ಆಗೋದೆಲ್ಲ ಆಗ್ತಿತ್ತು. ಅಂದರೆ ಅವರು
ಯಾರು ವಿಲನ್ ಕ್ಯಾರೆಕ್ಟರ್ ಬಂದರು ಅವರಿಗೆಲ್ಲ ಕೊನೆಗೆ ನಾವೆಲ್ಲ ಎಂಜಾಯ್ ಮಾಡ್ತಾಯಿದ್ವು, ಅವರು ರಾತ್ರಿ ಎಲ್ಲ ಎಂಜಾಯ್ ಮಾಡ್ತಾಯಿದ್ರು. ನಾನು ಮಾತಾಡೋ ಶೈಲಿ ಇದನ್ನೆಲ್ಲ ನೋಡಿಕೊಂಡು ಮಾಡಿ ನನಗೆ ಪಣಿ ರಾಮಚಂದ್ರನಿಗೆ ಒಂದು ಬಾಂಧವ್ಯ ಬೆಳೀತು. ಅವರು ಮಾತಾಡೋದು ನನಗೆ ಹಿಡಿಸ್ತಿತ್ತು, ನಾ ಮಾತಾಡೋದು ಅವ್ರಿಗೆ ಹಿಡಿಸ್ತಿತ್ತು. ಆ ಬಾಂಧವ್ಯ ಇಟ್ಕೊಂಡೆ ನಾವು ಮುಂದಕ್ಕೆ ಕಿರುತೆರೆಲು ಜೊತೆಲಿಯಾಗೆ ಬಂದಿದ್ದು. ಅವರು ಫಸ್ಟು ಮಾಡಿದ್ದು ಸೀರಿಯಲ್ಲು ಉದಯಾಗೆ ದುಡ್ಡು ದುಡ್ಡು ದುಡ್ಡು, ನಾನು ಮಾಡಿದ್ದು ಅವ್ರ ಸೀರಿಯಲ್ ಮೂಲಕನೇ ಮಾಡಿದ್ದು. ಹಾಗಾಗಿ ಇಟ್ ವಾಸ್ ಎ ಗುಡ್ ಎಕ್ಸ್ಪೀರಿಯನ್ಸ್. ಆಮೇಲೆ ಅಣ್ಣವ್ರ ಮಕ್ಕಳಲ್ಲಿ ನಾನು ಆ್ಯಕ್ಚುಲಾಗಿ 3rd ಪೊಸಿಷನ್ ಇದ್ದಿದ್ದು ವಿಲನಲ್ಲಿ. ಅದೇನಾಯಿತು, ನೀವು ಸಿನಿಮಾ ನೋಡಿದ್ರೆ ನಾನೇ ಫಸ್ಟ್ ಪೊಸಿಷನ್ ಕಾಣಿಸ್ತೀನಿ, ಯಾಕಂದ್ರೆ ಸ್ಕೋಪ್ ನಂಗೆ ಜಾಸ್ತಿ ಆಯಿತು. ವಿಲನ್ನು ಫೇಲ್ ಆಯಿತು ಅಂದರೆ ಅವರು ಹಿ ವಾಸ್ ನಾಟ್ ಪರ್ಫಾರ್ಮಿಂಗ್ ಅಂತ. ಆಮೇಲೆ ಜೈ ಜಗದೀಶ್ ಅವ್ರದ್ದು ಡೇಟ್ ಪ್ರಾಬ್ಲಮ್ ಆಯಿತು. ಸೊ ಅವ್ರದ್ದು ಎಲ್ಲ ಈಗ ಶೂಟಿಂಗ್ ಮಾಡಲೇಬೇಕಲ್ಲ, ದೊಡ್ಡ ಪ್ರೊಡಕ್ಷನ್, ಆಗಿನ ಕಾಲಕ್ಕೆ ದೊಡ್ಡ ಪ್ರೊಡಕ್ಷನ್ ಅದು. ಸೊ ಹಾಗಾಗಿ ಏನು ಮಾಡಿದ್ರು, ನನ್ನ ಕಡೆ ಎಲ್ಲ ಶಿಫ್ಟ್ ಆಗಿ ಐ ಕೆನಾಟ್ ಸೇ ನನಗೆ ಪ್ರಾಮಿನೆಂಟ್ ರೋಲ್ ಸಿಕ್ತು. ಅಂದರೆ ಹೌದಲ್ಲ ಸರ್, ಯಾರಿಗೆ ಏನು ಸಿಗ್ಬೇಕನ್ನೋದು ಅದೇ ಥರನೇ ಸಿಗುತ್ತೆ, ಹಾಗೆ ಸಿಗುತ್ತೆ, ನಿರ್ಣಯ ಇರುತ್ತೆ. ಹೌದು. ಓಕೆ ಸರ್, ಯಾವತ್ತಾದರೂ ನಿಮ್ಮ ತಂದೆ ಯಾವುದಾದ್ರೂ ನಿಮ್ಮ ಸಿನಿಮಾನ ನೋಡಿ ಇದು ಚೆನ್ನಾಗಿ ಮಾಡಿದ್ಯಾ ನೀನು ಅಂತ ಯಾವತ್ತಾದರೂ ನಿಮ್ಮನ್ನು ಕರೆದು ಹೇಳಿದ್ದುಂಟಾ ಯಾವಾಗಾದರೂ? ಯಾವತ್ತೂ ಇಲ್ಲ. ಯಾವತ್ತೂ ಹೇಳಿಲ್ಲ, ಹೇಳೂ ಇಲ್ಲ. ಅವ್ರು ಹೇಳಬಾರ್ದು ಅಂತಲೇ ಹೇಳಿಲ್ಲ. ಓಕೆ ಓಕೆ. ನನ್ನ ಒಬ್ಬನ್ನ ಬಿಟ್ಟು, ನಾ ಹೇಳ್ತಾ ಇರೋದು, ನನ್ನ ಒಬ್ಬನ್ನ ಬಿಟ್ಟು, ನನ್ನ ಅಕ್ಕ ಡ್ಯಾನ್ಸರು, ಅವಳು ಡ್ಯಾನ್ಸ್ ಮಾಡಿದ್ದು ಏನಾದ್ರು ಪ್ರೋಗ್ರಾಮ್ ನೋಡಿದ್ರೆ ಗುಡ್ ತುಂಬ ಚೆನ್ನಾಗಿ ಮಾಡಿದೆ ಅಮ್ಮ ಅನ್ನೋದು. ಆಮೇಲೆ ನನ್ನ ಮಗ ಸ್ವಿಮ್ಮರು, ಅವನೇನಾರ ಮೆಡ್ಲ್ ಗೆದ್ಕೊಂಡು ಗುಡ್ ಕನ್ಗ್ರ್ಯಾಚುಲೇಷನ್ ಅಂತಂದರು. ನನಗೆ ಒಂದು ದಿವಸ ಗುಡ್ ಅನ್ನಲಿಲ್ಲ, ಕನ್ಗ್ರ್ಯಾಚುಲೇಟ್ ಮಾಡಲಿಲ್ಲ. ಯಾಕೆ ಅಂತಂದರೆ, ಏನೋ ಬೇರೆಯವ್ರ ಹತ್ರ ಮಾತಾಡ್ತಿದ್ದನ್ನು ನಾ ಕೇಳಿಸ್ಕೊಂಡು ನಿಮ್ಗೆ ಹೇಳ್ತಾ ಇರೋದು, ನಮ್ಮ ಮಕ್ಕಳನ್ನ ನಾವೇ ಹೊಗಳಬಾರ್ದು. ಹೊಗಳಿದ್ರೆ ಅವ್ರ ತಲೆಗೆ ಬಂದ್ಬಿಡುತ್ತವೆ, ನಮ್ಮ ಅಪ್ಪನೇ ಹೊಗಳದ್ನೆಲ್ಲ ಏನಂತ. ಆಮೇಲೆ ಅವ್ರು ಬೆಳೆಯೋದು ನಿಂತೋಗುತ್ತೆ. ಬಟ್ ಆದರೂ ಯಾವಾಗಾದರೂ ಅನಿಸ್ತಿರ್ಲಿಲ್ವಾ ಸರ್, ಅಟ್ಲೀಸ್ಟ್ ಒಂದು ಮಾತಾದಾದರೂ ಯಾವುದಾದ್ರೂ ಹೇಳಬೇಕಿತ್ತು ಅಂತ? ಏನಮ್ಮ ಥ್ಯಾಂಕ್ ಯು ಅಂತ ಹೇಳೋದು, ಗುಡ್ ಲಕ್ ಅನ್ನೋದು ಅಂತೆಲ್ಲ ಆ ಕ್ಷಣಿಕ ಆಗ್ಬಿಡುತ್ತೆ ಅಷ್ಟೇ. ಹೌದು ಹೌದು. ಬಟ್ ಭರವಸೆ ಶಾಶ್ವತ. ಹೌದು. ಸರ್, ಪಣಿ ರಾಮಚಂದ್ರ ಅವ್ರಿಗೆ ಒಂದು ಶಿಸ್ತು ಅನ್ನೋದು ಜಾಸ್ತಿ ಇತ್ತು. ಸ್ಕ್ರಿಪ್ಟಲ್ಲಿ ಹೆಂಗಿರುತ್ತೋ ಅದೇ ರೀತಿ ಹೇಳಬೇಕು. ಆರ್ಟಿಸ್ಟ್ಗಳು ಆ್ಯಕ್ಚುಲಿ ತುಂಬ ಭಯ ಪಡೋರಂತೆ ಡೈಲಾಗ್ಸ್ಗಳನ್ನ ಹೇಳೋದಕ್ಕೆ, ಅದ್ರ ಬಗ್ಗೆ ಹೇಳಿ ಸರ್. ಸಿನಿಮಾದಲ್ಲಿ ಸಣ್ಣ ಡೈಲಾಗ್, ಹೌದು ಓಕೆ. ನನಗೆ ಅವ್ರ ಜೊತೆ ಜಾಸ್ತಿ ಸಿನಿಮಾ ಮಾಡಲಿಲ್ಲ, ಅದರಿಂದ ಅದು ಓಕೆ. ಸೀರಿಯಲಲ್ಲಿ ಸಾಕಷ್ಟು ಮಾಡಿದ್ದೀನಿ. ಕಪಿ ಮುಷ್ಟಿ ಹಿಡ್ದಂಗೆ ಹಿಡಿಸ್ಬಿಡ್ತಾರೆ, ಒಂದು ಪದ ಹಿಂದೆ ಮುಂದೆ ಹೋಗಕ್ಕೆ ಬಿಡಲ್ಲ. ಸಾಕಷ್ಟು ಜನ ಪಣಿ ರಾಮಚಂದ್ರ ಅಂದರೆ ಹೆದರ್ಕೋತಿದ್ರು. ಆದರೆ ನಿಜವಾಗ್ಲೂ ನಾನು ಸಂತೋಷದಿಂದ ಮಾಡುವೆ, ನಾನು ಮಜಾ ಇರೋದು ನಗ್ನಗ್ತಾ ಏನೇನಂದ. ಎಷ್ಟೋ ಸಮಯ ನಿಜವಾಗ್ಲೂ ಡೈಲಾಗ್ ಇಲ್ಲದೇನೂ ಮಾಡಿಸಿದ್ದಾರೆ ಅವರ. ಹಾಗೆ ಆ್ಯಕ್ಚುಲಾಗಿ ಅವರು ಬೈತಾರೆ, ಹೆದರಿಸ್ತಾರೆ ಅಂತ ಅನ್ನೋದಕ್ಕೆ ಇವರು ಇಷ್ಟುದ್ದ ಡೈಲಾಗ್ ಇದೆ. ಎಷ್ಟುದ್ದ ಡೈಲಾಗ್ ಇದೆ, ತಪ್ಪು ಹೇಳಿದ್ರೆ ಏನು ಮಾಡ್ತಿದ್ರು? ಇಷ್ಟುದ್ದ ಡೈಲಾಗ್ ಇರುತ್ತೆ ಅಂತ ಕಟ್ ಮಾಡಿ ತೊಗೋತಿರ್ಲಿಲ್ಲ ಅವರು. ಬೈತಾರೆ ಅಂದರೆ ಅವರೊಂಥರ ಮೊಟಕವರು, ಅಂದರೆ ದೊಡ್ಡ ರೇ ಅಂತೆಲ್ಲ ರೆಗ್ತಿರ್ಲಿಲ್ಲ ಅಂತ. ಆ ಸಣ್ಣದಾಗಿ ಏನೋ ಒಂದು ಅನ್ನೋ ಎಲ್ಲರದ್ರಿಗೂ ಅಂದಾಗ ನಿಮಗೆ ಮಾನ ಮರ್ಯಾದೆ ಹೋದಾಗ ಅವ್ರು ಆ ಥರ ಏನು ಜೋರಾಗಿ ರೇಗಾಡೋ ಅಂತ ವ್ಯಕ್ತಿ ಅಲ್ಲ. ಸಣ್ಣದಾಗಿ ಒಂದೊಂದು ಅಂತ ಏನಾರು ಜೋರಾಗಿ ರೇಗಾಡಿದ್ರೆ ತಡ್ಕೋಬಹುದು. ಈಗ ನೀವು ಕನ್ನಡ ಮಾತಾಡ್ತೀರಲ್ಲ, ಮನೇಲಿ ಯಾವ ಭಾಷೆ ಮಾತಾಡ್ತೀರಿ? ಕನ್ನಡನ? ಅಂದ್ರೆ ಅದರಲ್ಲೇ ನೀವು ಮಾತಾಡ್ತಿರೋದು ಕನ್ನಡವಾ ಅಂತ ಆ ಥರ ಹೇಳ್ತಾರೆ. ಯಾವ ಸ್ಕೂಲಲ್ಲಿ ಓದಿದ್ದು ಈ ಥರದ್ದು ಅವ್ರು ಕೇಳ್ತಿದ್ದು, ಆ ಥರ ಹೇಳ್ತಿದ್ದು. ಬಟ್ ಒಂಥರ ಯೂನಿವರ್ಸಿಟಿ ಇದ್ದಂಗೆ ಆತನಿಂದ ಕಲಿಯುವಂಥದ್ದು ಬೇಕಾದಷ್ಟಿದೆ. ಆತನ ಕೈ ಕೇಳಿ ಕೆಲಸ ಮಾಡಿದ್ರೆ ನೀವು ಯಾವ್ದು ಬೇಕಾದ್ರೆ ಮಾಡೋದು. ಅವ್ರದ್ದೊಂದು ಡಿಪಾರ್ಟ್ಮೆಂಟ್, ಅವ್ರಿಗೆ ರೈಟಿಂಗ್ ಹ್ಯಾಬಿಟ್ ಅಲ್ವಾ. ಬೇಸಿಕಲಿ ಈಸ್ ಎ ರೈಟರ್. ಅವರೇ ಹೇಳ್ಕೊಂಡಿದ್ರು, ನನ್ನ ಹತ್ರ ಎಲ್ಲ ಹೇಳ್ತಿದ್ರು. ಅವರು ಭಾರ್ಗವ ಅವ್ರ ಜೊತೆ ವರ್ಕ್ ಮಾಡ್ಬೇಕಾದ್ರೆ ಅವ್ರು ಯಾವ ಡಿಪಾರ್ಟ್ಮೆಂಟಲ್ಲಿ ಇದ್ರು, ಎಸ್ ನಾರಾಯಣ್ ಯಾವ ಡಿಪಾರ್ಟ್ಮೆಂಟಲ್ಲಿ ಇದ್ರು ಅಂತ. ಅವರು ಪೇಂಟರ್ ಅಂತೆ ಅವರು, ಎಸ್ ನಾರಾಯಣ್ ಅವರು. ಒಂದು ಸೀಕ್ವೆನ್ಸು ಒಂದು ದಿವಸ ಅನ್ಕ ಜೀವನದಲ್ಲಿ ಮರೆಯೋಕ್ಕಾಗದೇ ಇರೋ ಇನ್ಸಿಡೆನ್ಸು.
ಪಣಿ ರಾಮಚಂದ್ರ ಅವರ ಪ್ರೇಮ ಪಿಶಾಚಿಗಳಲ್ಲಿ ಭಾಳ ಭರವಸೆಯಿಂದ ನನ್ನ ಹಾಕ್ಕೊಂಡಿದ್ದಾರೆ. ಹ್ಮ್ ಎಷ್ಟು ಅಂತಂದರೆ ಶಂಕರ ಶತನ ಹಾಕೊಂಡ್ಬಿಟ್ರು ಬಿಡಪ್ಪ, ಹಿ ವಿಲ್ ಟೇಕ್ ಕೇರ್ ಆಫ್ ದಟ್ ಕ್ಯಾರೆಕ್ಟರ್ ಅನ್ನೋ ಥರ ಅವ್ರಿಗೆ ಭರವಸೆ ಹ್ಮ್ ಅಂತ. ಹಾಗಾಗಿ ನನಗೆ ಇಂಪಾರ್ಟೆಂಟ್ ಒಂದು ಕ್ಯಾರೆಕ್ಟ್ರ್ ಕೊಟ್ಟಿದ್ದಾರೆ. ಹ್ಮ್ ಆ ಕ್ಯಾರೆಕ್ಟರ್ ಹೇಗೆ ಅಂತಂದರೆ, ಒಬ್ಬ ಮೆಕ್ಯಾನಿಕ್ಕು ಲೋಫರ್ ಅವನು ಆಗಿರ್ತಾನೆ, ಯಂಗರ್ ಡೇಸಲ್ಲಿ ಯೂಸ್ಲೆಸ್ ಮೆಕ್ಯಾನಿಕ್ ಆಗಿ ಉಳ್ಕೊತಾನೆ, ಗ್ರ್ಯಾಜುಯೇಷನ್ ಆಗದೆ ಹಾಳಾಗಿ ಹೋಗಿರ್ತಾನೆ ಜೀವನದಲ್ಲಿ. ಆಮೇಲೆ ರೆಸ್ಪಾನ್ಸಿಬಿಲಿಟಿ ಬರುತ್ತೆ, ಮದುವೆ ಆಗಿರ್ತಾನೆ, ಅವನಿಗೊಂದು ಹೆಣ್ಣು ಮಗು ಹುಟ್ಟಿರುತ್ತೆ. ಓಕೆ. ಅವಳನ್ನ ತನ್ನ ಜೀವನ ಹಾಳಾಯಿತು ಅಂತ ಅವಳ ಜೀವನ ಹಾಳಾಗಬಾರ್ದು ಅಂದ್ಬಿಟ್ಟು ಬಹಳ ಕೇರ್ ತಗೊಂಡು ಬೆಳೆಸ್ತಾ ಇರ್ತಾಳೆ. ಒಬ್ಬಳೇ ಮಗಳಿರ್ತಾಳೆ. ಅವಳನ್ನ ಒಂಥರ ಏನೋ ಒಂಥರ ಸೆಕ್ಯೂರಿಟಿ ಗಾರ್ಡ್ ಥರ ಹೋಗೋದು ಬರೋದನ್ನೆಲ್ಲ ಚೆಕ್ ಮಾಡ್ತಿರ್ತಾನೆ. ಯಾಕಂದರೆ ಹಾದಿ ತಪ್ಪಾಳು ಅಂತ. ಇದು ಪ್ರೇಮ ಪಿಶಾಚಿಗಳದ್ದು ನಾನು ಹೇಳ್ತೇನೆ. ಈ ಇದು ಚಿತ್ರೀಕರಣ ಮಾಡಬೇಕಾದ್ರೆ ನಾನು ನಮ್ಮೆಷ್ಟು ಅಂತ ನಂದೊಂದು ಸೀರಿಯಲ್ಲು ದೂರದರ್ಶನಕ್ಕೆ ಮಾಡ್ತಿದ್ದೆ, ಡೈರೆಕ್ಟ್ ಮಾಡ್ತಿದ್ದೆ. ಅದ್ರದ್ದೇನೋ ಒಂಚೂರು ಪ್ರಾಬ್ಲಮ್ ಆಗ್ಬಿಟ್ಟಿತ್ತು. ಅದೇನಿಲ್ಲ, ನಮ್ಮ ಕಡೆಯವರೇ ಅವ್ರಿಗೆ ಕೊಡೋದನ್ನು ತೆಗೆದು ಇನ್ನೊಬ್ರಿಗೆ ಕೊಟ್ಬಿಟ್ಟಿದ್ದಾರೆ. ನಾ ಇನ್ನೊಬ್ರಿಗೆ ಆಮೇಲೆ ಕೊಟ್ಟರೆ ಆಯಿತು ಅಂತಂದರೆ ಇವ್ರಿಗೆ ಕೊಟ್ಟಿಲ್ಲ. ಈ ಥರ ಏನೋ ಮಿಸ್ಕಮ್ಯುನಿಕೇಷನ್ ನೋಡಿ. ಅದು ಮಾನಿಟರ್ ಮಾಡಿದಾಗ ಅದು 2 ನಿಮಿಷ ಪಣಿ ರಾಮಚಂದ್ರ ಅವ್ರು ಮಾಡಿದ್ದು, 2 ನಿಮಿಷ ಕಂಟಿನ್ಯೂಸ್ ಒಂದು ಶಾಟ್. ಅದು ಫುಲ್ ನಂದೆ. ಅದು ನಗ್ತಾ ಕುಂಟ ಏನೋ ಒಂದು ಮಾಡಬೇಕು, ಅದೇನೋ ಒಂದು ಮಾಡಿದ್ದು. ಅಂಥದ್ದೇನು ಡೈಲಾಗ್ ಇರಲಿಲ್ಲ ಅಲ್ಲಿ. ಶುಕ್ರವಾರ ಜ್ಞಾಪಕ ಇದೆ, ಚೆನ್ನಾಗಿದೆ. ಅವ್ರಿಗೇನೋ ಕೆಲವು ಎಲ್ಲ ನಂಬಿಕೆಗಳಿತ್ತು. ರಾಹು ಕಾಲ ಶುರು ಆಗೋಕ್ಕೆ ಮುಂಚೆ ಮಾಡಿಬಿಟ್ರೆ ಇದು ಓಕೆ ಆಗಿಬಿಟ್ರೆ ಇವತ್ತು ಒಳ್ಳೆ ಮೈಲೇಜ್ ಸಿಕ್ಕುತ್ತೆ ಅಂತ ಏನೋ ಮಾಡಿದರು. ನೋಡಿದ್ರೆ ಅಮ್ಮ 32 ಟೇಕ್ ತೊಗೊಂಡಿದ್ದೀನಿ ನಾನು. 32 ಟೇಕ್. ಓಕೆ. ಕೊನೆಗೆ ಅವರು ಯಾವುದೋ ಒಂದು ಮುಹೂರ್ತಕ್ಕೆ ಹೋಗ್ಬೇಕಾಗಿತ್ತು, ಹೋದರು. ಅವ್ರ ಅಸೋಸಿಯೇಟಿಗೆ ಬಿಟ್ಟರು, ಆದರೂ ಓಕೆ ಆಗ್ತಿಲ್ಲ. ಆಮೇಲೆ 4:15 ಬಂದರು ಸಂಜೆ. ಏನು ಶಂಕರ್, ಏನಾಗಿದೆ? ನನ್ನ ಮೇಲೆ ಎಷ್ಟು ಭರವಸೆ ಇಟ್ಕೊಂಡಿದ್ದಾರೆ. ಹಾಗಿದ್ದಾಗ ಏನಾಯಿತು, ವಾಟ್ ಈಸ್ ದಿ ಪ್ರಾಬ್ಲಮ್? ಇಲ್ಲ ಸರ್, ಯಾರಿಗೋ ಒಬ್ರಿಗೆ ಈ ಥರ ದುಡ್ಡು ಕೊಟ್ಟಿದ್ದೆ, ಕೊಡಿ ಅಂತ ಕೊಟ್ಟಿಲ್ಲ. ಏನ್ರಿ ನೀವು ದುಡ್ಡಿಂದೆಲ್ಲ ತಲೆಯಲ್ಲಿ ಇಟ್ಕೊಂಡ್ರೆ ಎಲ್ರಿ ಆ್ಯಕ್ಟ್ ಮಾಡೋಕ್ಕಾಗತ್ತೆ? ನಾನು ಕೊಡ್ತೀನಪ್ಪ, ಮೊದಲು ಕೊಡಿ, ಪರವಾಗಿಲ್ಲ, ಇವತ್ತೇ ಕೊಡ್ತೀನಿ, ನಾನು ನಿಧಾನಕ್ಕೆ ಕೊಡಿಬೇಕಾರೆ ಕೊಡದೇ ಹೋದ್ರೂ ಆಗುತ್ತೆ. ಇದ್ರ ಕಡೆ ಕಾನ್ಸಂಟ್ರೇಟ್ ಮಾಡಿ. ಏನಿಲ್ಲ, ನಾನು ಐ ವಿಲ್ ಸಾಲ್ವ್ ದಿ ಪ್ರಾಬ್ಲಮ್ ಅಂದರು. ಆ ದಿವಸದ ಕೋಟ ಪೂರ್ತಿ ಮುಗಿದೋಯ್ತು. ಹೊಡೆಯೋ ಸೀನು ಮಗಳಿಗೆ ಯಗ್ಗ ಮುಗ ಹೊಡೆದ್ಬಿಟ್ಟೆ. ರಿಯಲಾಗಿ ಹೊಡೀರಿ ಅಂದರು. ಪೊಲೀಸ್ನವ್ರ ಮಗಳು. ಓಕೆ ಸರ್, ತುಂಬ ಒಳ್ಳೊಳ್ಳೆ ವಿಚಾರಗಳನ್ನ ತಿಳಿಸ್ಕೊಟ್ರಿ. ಯಾವ ರೀತಿ ಇರಬೇಕು ಶೂಟಿಗೆ ಬರಬೇಕಾದ್ರೆ ಅಂತಲೂ ನಮಗೆ ತಿಳಿಸ್ಕೊಟ್ಟಿದ್ದೀರಾ. ನಿಮ್ಮ ಟೈಮ್ನ ಇಷ್ಟೊತ್ತು ಕೊಟ್ಟರು ನಮ್ಮ ಜೊತೆ ಕೂತಿದ್ದಕ್ಕೆ ತುಂಬ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಸೊ ವೀಕ್ಷಕರೇ, ನೋಡಿದ್ರಲ್ಲ, ನಮ್ಮ ಶಂಕರ್ ಅಶ್ವಥ್ ಅವರ ಅಭಿನಯದ ಕಲ್ಯಾಣೋತ್ಸವ ಹಾಗೂ ಅಣ್ಣವರ ಮಕ್ಕಳು ಸಿನಿಮಾ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ನಾವು ತಿಳ್ಕೊಂಡ್ವಿ. ನಾನಂತೂ ಈ ಸಂಚಿಕೆನ ತುಂಬಾ ಎಂಜಾಯ್ ಮಾಡಿದೆ. ನೀವು ಕೂಡ ಎಂಜಾಯ್ ಮಾಡಿರ್ತೀರಾ ಅಂತ ಅನ್ಕೊತೀನಿ. ಹಾಗಾದರೆ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ ಉದಯ ಕಾಮಿಡಿ ನೋಡ್ತಾ ಇರಿ, ನಗ್ತಾ ಇರಿ. Spotlight.